ಚರ್ಚೆಗಳಾಗ್ಲಿ, ನೋ ಪ್ರಾಬ್ಲಮ್. ನಾನು ಇಟ್ನಾಳ್ ಸರ್ಗೆ ಕೇಳಿದಂಥದ್ದೇ ಮತ್ತೆ ಪ್ರಶ್ನೆ ನಿಮಗೆ ರಿಪೀಟ್ ಕೇಳ್ತೀನಿ. ಪದೇ ಪದೇ ಇಂಥ ವಿಚಾರದ್ದೇ ಚರ್ಚೆಗಳಾಗ್ತಾ ಇರುವಾಗ, ಇಂಥ ವಿಚಾರವನ್ನ ಸಮರ್ಥಿಸುವವರನ್ನೇ ಮಾತನಾಡಲಿಕ್ಕೆ ಕರ್ಕೊಂಡು ಬರ್ತಿರುವಾಗ ಉದ್ದೇಶದ ಬಗ್ಗೆ ಪ್ರಶ್ನೆ ಹುಟ್ಟೋದಿಲ್ವಾ? ಅದರ ಬಗ್ಗೆ ನಿಮಗೆ ಅಬ್ಜೆಕ್ಷನ್ ಇದ್ರೆ ಅದರದ್ದೇ ಆದ ಸಕ್ಷಮ ಪ್ರಾಧಿಕಾರಗಳಿದ್ದಾವೆ, ಕಾನೂನುಗಳಿದ್ದಾವೆ, ಸೆಷನ್ಗಳಿದ್ದಾವೆ, ಕೋರ್ಟ್ ಇದೆ. ಅಗೇನ್ ಗೋಯಿಂಗ್ ಟು ABVP ಆಕ್ಟ್ ಸರ್. ನಾನು ಅದ್ರ ಬಗ್ಗೆ ಪ್ರಶ್ನೆ ಕೇಳೋದಲ್ಲ, ನೀವು ಹೋಗಿ ಕಾನೂನು ಪ್ರಕಾರ ಹೋಗಿ. ನಾನು ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ನೀವು ಸಂವಿಧಾನ ವಿರೋಧಿಗಳಾಗ್ತೀರಿ, ದೇಶದ್ರೋಹಿಗಳಾಗ್ತೀರಿ. ನನ್ನ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ ನೀವು. ನಾನು ABVP ಅಲ್ಲಿ ಹೋಗಿದ್ದು, ಗಲಾಟೆ ಮಾಡಿದ್ದು 100% ಚರ್ಚೆಗೆ ಒಳಪಡಿಸ್ತೀನಿ. ನನ್ನ ಪ್ರಶ್ನೆ ಇದ್ದಿದ್ದು, ಈ ರೀತಿಯ ಚರ್ಚೆಗಳು ಪದೇ ಪದೇ ಒಂದು ಯೂನಿವರ್ಸಿಟಿಯಲ್ಲಿ ಆಗ್ತಾ ಇದ್ದಾಗ ಅನುಮಾನ ಹುಟ್ಟೋದಿಲ್ವೋ ಆ ಯೂನಿವರ್ಸಿಟಿಯ ಉದ್ದೇಶದ ಬಗ್ಗೆ ಅಷ್ಟೇ ಪ್ರಶ್ನೆ, ಅಷ್ಟೇ. ಸರಿ, ಈಗ ಅಲ್ಲಿ ಹೋಗಿ ಹಲ್ಲೆ ಮಾಡಿದವ್ರ ಉದ್ದೇಶ ಏನು? ನಾನು ಕೇಳ್ತೀನಿ ಸರ್, ನಾನು 100% ಕೇಳ್ತೀನಿ. ಅದನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಇಲ್ಲಿ ಗಲಾಟೆ ಆಗಿದ್ ನೆನ್ನೆ, ಇರೀ ಬಂದೆ ಮಣಿಕಂಠ ಅವರೇ, ನಿಮ್ದೇ ವಾಯ್ಸ್ ಬೇಕು ಇದಕ್ಕೆ. ಗಲಾಟೆ ಆಗಿದ್ ನೆನ್ನೆ, ಬಟ್ ಕಳೆದ 3-4 ವರ್ಷಗಳಿಂದ ಇಂಥ ಚರ್ಚೆ ಆಗಿದೆ. ಯಾವುದೇ ರೀತಿ ತನಿಖೆನೂ ಆಗಿಲ್ಲ, ಯಾವುದೇ ರೀತಿ ಎನ್ಕ್ವೈರಿನೂ ಆಗಿಲ್ಲ, ಯಾವುದೇ ರೀತಿ ಆಕ್ಷನ್ ಆಗಿಲ್ಲ, ಯಾವುದೇ ರೀತಿ ನಿರ್ಬಂಧನೂ ಆಗಿಲ್ಲ. ಗಲಾಟೆ ಆಗಿದ್ ನೆನ್ನೆ ಖಂಡನೀಯ, ನಾನು ಒಪ್ಕೊಳ್ತೀನಿ. ಬಟ್ ಇಂಥ ಚರ್ಚೆಗಳು ಕಳೆದ 3-4 ವರ್ಷದಿಂದ ನಿರಂತರವಾಗಿ ಆಗ್ತಾ ಇದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನಾನು ಕೇಳ್ತಿದ್ದೀನಿ. ABVP ಅವರು ಮಾತಾಡುವಾಗ ಹೇಳಿದ್ರು 2 ವರ್ಷದಿಂದ ಅಂತ. ನೀವು ಅದಕ್ಕೆ ಇನ್ನೊಂದು 2 ವರ್ಷ ಸೇರಿಸಿ 4 ವರ್ಷ ಹೇಳ್ತಾ ಇದ್ದೀರಿ. ಇನ್ಸ್ಟಾಗ್ರಾಮ್ ಪೋಸ್ಟ್ ಆಫ್ ದ ಆರ್ಗನೈಸೇಷನ್ ನಾನು ನನ್ನ ಹೋಮ್ವರ್ಕ್ ಮೇಲೆ ಕೇಳ್ತಾ ಇದ್ದೀನಿ ಸರ್. ನನ್ನ ಹೋಮ್ವರ್ಕ್ ಮೇಲೆ ಕೇಳ್ತಾ ಇದ್ದೀನಿ. 2021ರಿಂದ ಕೂಡ ಪೋಸ್ಟ್ಗಳಿದೆ, ನಾನು ತೋರಿಸ್ತೀನಿ ನಿಮಗೆ. ಆಯ್ತು, ಈಗ ನಾವು ಹೇಳ್ತಾ ಇರೋದು, ನಾನಾಗ್ಲಿ ಅವರಾಗ್ಲಿ ಯಾರೇ ಆಗಿರ್ಲಿ ಭಾರತೀಯ ಸೇನೆ ಮೇಲೆ ಆರೋಪ ಮಾಡ್ತಾ ಇಲ್ಲ. ಭಾರತೀಯ ಸೇನೆ ಅನ್ನೋದು ಯಾವುದು ಕುನಾನ್ ಮತ್ತು ಪುಷ್ಕರದಲ್ಲಿ 125 ಜನ ಸೈನಿಕರು ಹೋಗಿ ಮಧ್ಯರಾತ್ರಿ ಹೊತ್ತಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಗಂಡಸರ ಮೇಲೆ ಟಾರ್ಚರ್ ಕೊಟ್ಟು ಸುಮಾರು 60ರಿಂದ 70 ಜನ ಹೆಣ್ಮಕ್ಳ ಮೇಲೆ 13 ವರ್ಷದಿಂದ 80 ವರ್ಷದ ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಸೊ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮಾಡಿದ್ದಾರೆ, ನಾನು ಹೇಳ್ತೀನಿ ಮಾಡಿದ್ದಾರೆ ಅಂತ ಹ್ಯೂಮನ್ ರೈಟ್ಸ್ ವಾಚ್ ಅಂತ ಒಂದು ಸಂಸ್ಥೆ ಅದು ಸಹಿತ ಸ್ಪಷ್ಟವಾಗಿ ಹೇಳಿದೆ. 2 ನಿಮಿಷ ಮಾತಾಡಕ್ಕೆ ಅವಕಾಶ ಕೊಡಿ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆಗಳು ದಾಖಲಿಸಿದ್ದಾವೆ. ಆಯ್ತು, ಸ್ಥಳೀಯ ಮ್ಯಾಜಿಸ್ಟ್ರೇಟ್ ಮಾರ್ಚ್ 5ನೇ ತಾರೀಕು ಘಟನಾ ಸ್ಥಳಕ್ಕೆ ಸ್ವತಃ ಭೇಟಿ ಆಗ್ತಾರೆ. 23 ಮಹಿಳೆಯರು ಮಾಡಿದ ರೇಪ್ ಆರೋಪವನ್ನು ದೃಢೀಕರಣ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ನಂತರ ಅದು ಹೈಕೋರ್ಟ್ಗೆ ಹೋಗುತ್ತೆ. ಕೆಲವು ವರದಿಗಳು ಅವಾಗ 33 ಮಹಿಳೆಯರನ್ನ ಸಂದರ್ಶಿಸಿದ್ದಾವೆ, ಅತ್ಯಾಚಾರನ ದೃಢಪಡಿಸಿದ್ದಾವೆ. ಅದರ ಜೊತೆಗೆ ಮಾನವ ಹಕ್ಕು ಸಂಸ್ಥೆಗಳು ಈ ಅತ್ಯಾಚಾರ ಘಟನೆಗಳು ಗಂಭೀರವಾಗಿ ಪರಿಗಣಿಸಬೇಕು ಅಂತ ತನಿಖೆಗೆ ಒತ್ತಾಯಿಸಿದ್ದಾವೆ. ಅದನ್ನ ಸರ್ಕಾರಿ ಸಂಸ್ಥೆಗಳು ವಿರೋಧಿಸಿದ್ದಾವೆ. ಆಯ್ತಾ, ಇವಾಗೂ ಸಹಿತ ಅದು ಕೇಸು ಟ್ರಯಲ್ ಅಲ್ಲಿ ಇದೆ. ಎಷ್ಟು ವರ್ಷ ಆಯ್ತು? 35 ವರ್ಷ. 35 ವರ್ಷದ ಹಿಂದೆ 2 ಗ್ರಾಮಗಳ ಮಹಿಳೆಯರ ಮೇಲೆ ಆಗಿರ್ತಕ್ಕಂಥ ಸಾಮೂಹಿಕ ಅತ್ಯಾಚಾರ ಇವತ್ತಿಗೂ ಆಗ್ತಾ ಇದೆ. ಇವಾಗ ಹೇಳ್ತಾ ಇದೆ ಇನ್ನು 100 ವರ್ಷ ಆದ್ರೂ ಅದು ಬಗೆಹರಿದಿಲ್ಲ. ಅಲ್ಲಿ ಅದ್ರ ಅರ್ಥ ಏನು ಅಂದ್ರೆ, ಯಾವಾಗ ರಿಸಲ್ಟ್ ಬಂದಿಲ್ವೋ, ಯಾವಾಗ ಶಿಕ್ಷೆ ಆಗಿಲ್ವೋ ಅದು ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋದನ್ನು ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೇಳ್ತಾ ಇದೆ, ದೃಢೀಕರಣ ಮಾಡ್ತಾ ಇದೆ. ನಾನು ಮತ್ತೆ ಹೇಳ್ತೀನಿ, ತನಿಖೆ ಆಗ್ಲೇಬೇಕು, ತೀರ್ಪು ಬರಲೇಬೇಕು. ಅಲ್ಲಿವರೆಗೂ ಜಡ್ಜ್ಮೆಂಟ್ ಪಾಸ್ ಮಾಡ್ಲಿಕ್ಕೆ ನಾನು ನೀವು ಯಾರು ಅಲ್ಲ. ನೀವು ಉತ್ತರ ಕೊಟ್ಟಿಲ್ಲ. 100% ಮಾಡಬೇಕು. ನನ್ನ ಪ್ರಶ್ನೆ ನೀವು ತಲುಪಿಸ್ಕೊಂಡೇ ಇಲ್ಲ ಸರ್. ನಾನು ಮತ್ತೆ ಕೇಳ್ತಾ ಇದ್ದೀನಿ. ಕಾಶ್ಮೀರ ನಮ್ಮ ದೇಶದ ಭಾಗವಲ್ಲ. ಕಾಶ್ಮೀರವನ್ನ ಫ್ರೀ ಮಾಡಬೇಕು. ನಾವು ಪ್ಯಾಲೆಸ್ಟೀನ್ ಪರವಾಗಿ ನಿಂತ್ಕೋಬೇಕು. ಭಾರತ ಸರ್ಕಾರ ಹಾಗೆ ಭಾರತೀಯ ಸೈನಿಕರ ವಿರುದ್ಧವಾಗಿ ನಾವು ನಿಲ್ಲಬೇಕು. ಇಂಥದ್ದೇ ಚರ್ಚೆಗಳಾಗ್ತಾ ಇರುವಾಗ, ಒನ್ ಸೈಡೆಡ್ ಚರ್ಚೆಗಳಾಗ್ತಾ ಇರುವಾಗ, ಬಯಾಸ್ಡ್ ಚರ್ಚೆಗಳಾಗ್ತಾ ಇರುವಾಗ ಉದ್ದೇಶದ ಬಗ್ಗೆ ಅನುಮಾನ ಬರುತ್ತಾ ಇಲ್ವಾ? ನನ್ನ ಪ್ರಶ್ನೆ ಸಿಂಪಲ್ ಆಗಿತ್ತು. ನೀವು ಘಟನೆ ಬಗ್ಗೆ ಹೇಳಿದ್ರಿ, ನಾನು ಒಪ್ಕೊಂಡೆ. ಬಟ್ ನನ್ನ ಪ್ರಶ್ನೆಗೂ ಉತ್ತರ ಬೇಕು. ದೇಶದ್ರೋಹದ ಕೆಲಸವನ್ನ ಯಾರೇ ಮಾಡಿದ್ರು ಆಯ್ತಾ, ಅವರು ಕಾನೂನಾತ್ಮಕವಾಗಿ ಶಿಕ್ಷೆಗೆ ಅರ್ಹರು. ಸರಿ, ಇದನ್ನ ನಾವು ಒಪ್ಕೊಳ್ತಾ ಇದ್ದೀವಿ. ಆಯ್ತಾ, ಅದ್ರ ಬಗ್ಗೆ ದೇಶ ಪ್ರೇಮ ದೇಶದ್ರೋಹ ಅನ್ನೋದಿದೆಯಲ್ಲ, ಅವರವರ ಪರ್ಪೆಷನ್, ಅವರವರ ಆಲೋಚನೆ, ಅವರವರ ದೃಷ್ಟಿಕೋನ ಆಗಿರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಕಾಶ್ಮೀರದಲ್ಲಿ ಅತ್ಯಾಚಾರ ಆಗಿರ್ತಕ್ಕಂಥ ಮಕ್ಕಳು ಮರಿ ಅವ್ರ ತಂದೆ ತಾಯಿಗಳನ್ನ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ? ಉಮರ್ ಖಾಲಿದ್ನ ಪರವಾಗಿ ಮಾತನಾಡಿದ್ರು, ಅದು ದೇಶ ಪ್ರೇಮ. ಉಮರ್ ಖಾಲಿದ್ ಇವತ್ತವರೆಗೂ ಇಷ್ಟು ವರ್ಷ ಆದ್ರೂ ಹೊರಗಡೆ ಬಿಡ್ತಾ ಇಲ್ಲಲ್ರಿ. ಬೇರೆಯವರಿಗೆಲ್ಲ ರಾಜ್ಯ ಇದು ಕೊಡ್ತೀರಾ? ಯಾವ ಘೋಷಣೆ ನೀವು ಕೊಟ್ಟರೆ ಘೋಷಣೆಗಳು ಕಡಿಮೆ? ತಲೆ ತೆಗಿರಿ, ಕಾಲ್ ತೆಗಿರಿ ಅಂತ ಘೋಷಣೆ ಕೊಟ್ಟರು. ಮಣಿಕಂಠ ಅವ್ರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಹೋಮ್ ಮಿನಿಸ್ಟರ್ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಗೃಹ ಸಚಿವರ ಸ್ಟೇಟ್ಮೆಂಟ್ ಅನ್ನ ಕೇಳಿಸ್ಕೊಳ್ಳೋಣ. ಅದಾದ್ಮೇಲೆ ABVP ಕಡೆಯಿಂದ ಮಣಿಕಂಠ ಅವರು ಜಾಯಿನ್ ಆಗಿದ್ದಾರೆ. ಅವ್ರಿಗೆ ಪ್ರಶ್ನೆ, ಗೃಹ ಸಚಿವರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ.
ಸೆಮಿನಾರ್ ಮಾಡಬೇಕು ಅಂತ ಹೊರಟಿದ್ದಾರೆ. ಅದರಲ್ಲಿ ಅಷ್ಟರವರೆಗೆ ಸಬ್ಜೆಕ್ಟ್ ಏನಾದರೂ ಇದ್ಕೊಳ್ಳಿ, ಅದು ಅಲ್ಲಿ ಚರ್ಚೆ ಆದ ತಕ್ಷಣ ಏನಾಗುತ್ತೆ, ಪರ ವಿರೋಧ ಆಗೇ ಆಗುತ್ತಲ್ವಾ. ಅದಕ್ಕೆ ಇವರು ಹೋಗಿ ಅಲ್ಲಿ ತಡೆಯೋದು ಮಾಡೋದು ಎಲ್ಲ ಮಾಡಿ ಅವ್ರನ್ನ ಹೊಡೆಯೋದು, ಆ ಸ್ಟೂಡೆಂಟ್ಸ್ನೆಲ್ಲ ಹೊಡೆಯೋಕೆ ಹೋಗೋದು ಮಾಡೋದೆಲ್ಲ ಮಾಡಿದರೆ ಕಾನೂನು ಇವರೇ ಕೈಗೆ ಎತ್ಕೊಂಡ್ರೆ ಸುಮ್ಮನೆ ಇರಬೇಕಾ ಪೊಲೀಸು? ಅದಕ್ಕೆ ಅವಕಾಶ ಇಲ್ಲ. ನಾವು ಅದನ್ನು ಸಹಿಸೋದು ಇಲ್ಲ. ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಶಾಂತಿ ಮೇಂಟೈನ್ ಮಾಡಿ ಅಂತ ಹೇಳಿ. ಮಣಿಕಂಠ ಅವರೇ, ಒಳಗೇನು ಚರ್ಚೆ ಆಗ್ತಿತ್ತು, ಅದಕ್ಕೆ ನಿಮ್ಮ ಸಂಘಟನೆಯ ಆಕ್ಷೇಪ ಏನಿತ್ತು ಅದೆಲ್ಲವೂ ಸರಿಯೇ. ಬಟ್ ಗೃಹ ಸಚಿವರೇ ಹೇಳಿದ್ದು ಒಂದು ಅಂಶ ನಿಜ, ಕಾನೂನನ್ನು ಕೈಗೆತ್ಕೊಳ್ಳಿಕ್ಕೆ ಯಾರಿಗೂ ಇನ್ಕ್ಲೂಡಿಂಗ್ ವಿದ್ಯಾರ್ಥಿ ಸಂಘಟನೆಗೂ ಕೂಡ ಅವಕಾಶ ಇಲ್ಲ. ಕೈಯಲ್ಲಿ ಏನೋ ರಾಡ್ಗಳನ್ನು ಇಟ್ಕೊಂಡು ಯೂನಿವರ್ಸಿಟಿಗೆ ಮಸಿ ಬಳದು ಅಲ್ಲೆಲ್ಲ ವ್ಯಾಂಡಲೈಸ್ ಮಾಡಿಕೊಂಡು ಗೇಟನ್ನು ಬ್ರೇಕ್ ಓಪನ್ ಮಾಡಿ ಒಳಗೆ ನುಗ್ಗಿ ಇದು ಅವಶ್ಯಕತೆ ಇತ್ತ ಮಣಿಕಂಠ ಅವರೇ? ಹಲ್ಲೇನು ಮಾಡಿದ್ದಾರೆ, ಅಲ್ಲೇ 2 ಕಡೆ ಆಗಿದೆ, ನಿನ್ನೆ ಲೈವ್ ತೋರಿಸಿದೀವಿ. ಸರ್ ನೀವೇ ಜಡ್ಜ್ಮೆಂಟ್ ಕೊಟ್ಬಿಡಿ ಸರ್ ಎಲ್ಲವನ್ನು. ನಿನ್ನೆ ನೀವು ಕ್ಯಾಂಪಸ್ ಅಲ್ಲಿ ಇದ್ರಿ ಅನ್ಸುತ್ತೆ ಬಹುಶಃ. ಪ್ರಶ್ನೆಗೆ ಬನ್ನಿ ಮಣಿಕಂಠ ಅವರೇ, ನಿಮಗೆ ಕೇಳಿದ ಪ್ರಶ್ನೆ, ಕಾನೂನನ್ನ ಕೈಗೆತ್ಕೊಂಡಿದ್ದು ಸರಿನಾ? ನೋಡಿ, ಕಾನೂನನ್ನ ಕೈಗೆತ್ಕೊಂಡ್ರಿ ಯಾರು ಅನ್ನೋದು ನ್ಯಾಯಾಲಯದಲ್ಲಿ ತೀರ್ಪಾಗ್ಲಿ, ನ್ಯಾಯಾಲಯದಲ್ಲಿ ತೀರ್ಮಾನ ಬರ್ಲಿ ಅನ್ನೋದನ್ನ ನಾವ್ ಈಗ್ಲೂ ಕೂಡ ಹೇಳುತ್ತೇವೆ. ನಾವು ಕ್ಯಾಂಪಸ್ ನ ಮುಂದೆ ಹೋಗಿ ಪ್ರತಿಭಟನೆಗೆ ಕೂತಂತ ಸಂದರ್ಭದಲ್ಲಿ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಲಿ ಇದ್ದಂತ 100 ಸೆಕ್ಯೂರಿಟಿಗಳನ್ನು ಬಳಸ್ಕೊಂಡು ನಮ್ಮನ್ನ ಬೆದರಿಸುವಂತ ಕೆಲಸವನ್ನ ಮಾಡಿದ್ರು ಇಲ್ವೋ, ನಾವ್ ಯಾವಾಗ ಆ ಬೋರ್ಡ್ ಅನ್ನ ವ್ಯಾಂಡಲೈಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ ಅನ್ನೋದು ಹೊರಗೆ ಬರ್ಲಿ. ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಎಷ್ಟು ಸೆಕ್ಯೂರಿಟಿ ಗಾರ್ಡ್ಗಳಿದ್ರು, ನಮ್ಮನ್ನ ಯಾವ ರೀತಿಯಾಗಿ ಅವರು ನಡೆಸ್ಕೊಂಡ್ರು ಅನ್ನೋದು ಕೂಡ ಹೊರಗೆ ಬರ್ಬೇಕು ಆಗುತ್ತೆ. ಒಂದು, ಇಲ್ಲಿರೋರು ಎಲ್ಲರೂ ಎಲ್ಲಾ ವಿಷಯವನ್ನು ಮಾತಾಡ್ತಾ ಇದ್ದೀರಾ, ಆದ್ರೆ ಯಾರು ಕೂಡ ಆ ಯೂನಿವರ್ಸಿಟಿಯಲ್ಲಿ ದೇಶ ವಿರೋಧಿಯಾಗಿ ಮಾಡ್ತಿರುವಂತಹ ಕಾರ್ಯಕ್ರಮ ತಪ್ಪು ಅಂತ ಹೇಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಇವತ್ತು ಸ್ಪಾರ್ಕ್ 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 ಅನ್ನುವ ಹೆಸರು ಬರ್ತಾ ಇದೆ, ಆದ್ರೆ ಸ್ಪಾರ್ಕ್ ನ ಹೆಸರಿನಲ್ಲಿ ಯಾರು ಹೊರಗೆ ಬರ್ತಾ ಇಲ್ಲ. ಯಾಕೆ? ಅವ್ರಿಗೆ ಯಾರಿಗೂ ಧೈರ್ಯ ಇಲ್ವಾ? ವಿಚಾರವನ್ನ ಕ್ಯಾಂಪಸ್ ನ ಒಳಗಡೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಸ್ಪಾರ್ಕಿನ ಜವಾಬ್ದಾರಿ ಇರುವಂತವ್ರು ಯಾರು? 2 ದಿನ ಆಯ್ತು, ಇವತ್ತುವರೆಗೆ ಯಾಕೆ ಅವ್ರು ಹೊರಗೆ ಬರ್ತಾ ಇಲ್ಲ? ಆಯ್ತು, ಅವ್ರ ಮೇಲೆ ಹಲ್ಲೆ ಆಗಿದ್ರೆ ಅಲ್ಲಿ ಹೋಗಿದ್ರೆ ಅದ್ರ ಸ್ಪಾರ್ಕ್ ನ ವ್ಯಕ್ತಿಗಳು ಯಾಕೆ ಇನ್ನು ಪ್ರಕರಣವನ್ನ ದಾಖಲಿಸಿಲ್ಲ? ಈ ಒಂದು ಯೂನಿವರ್ಸಿಟಿಯ ಒಳಗಡೆ ಇವರು ದೇಶದ ಒಂದು ವಿಭಜನೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೈನಿಕರನ್ನ ಅತ್ಯಾಚಾರಿಗಳು ಅಂತ ಕರೀತಾ ಇದ್ದಾರೆ. ಅದನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇವತ್ತು ಮೀಡಿಯಾದಲ್ಲಿ 2 ಜನ ಬಂದು ಕೂತ್ಕೊಂಡಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ? ಆ ಕ್ಯಾಂಪಸ್ ನ ವಿದ್ಯಾರ್ಥಿಗಳ ಮಾನಸಿಕತೆಯನ್ನ ಇವರು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ? 2 ವರ್ಷದಿಂದ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಅಲ್ಲಿಯ ರಿಜಿಸ್ಟರ್ ಅನ್ನ ಪ್ರಶ್ನೆ ಮಾಡಿದಾಗ ಕಬೀರ ಅನ್ನುವ ಸ್ಥಳ ನಿಮ್ಮ ಯೂನಿವರ್ಸಿಟಿಯ ಕ್ಯಾಂಪಸ್ ಹೌದೋ ಅಲ್ವಾ ಅಂತ ಕೇಳಿದ್ರೆ ರಿಜಿಸ್ಟರ್ ಫಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನಮ್ಮ ಯೂನಿವರ್ಸಿಟಿ ಜಾಗ ಅಲ್ಲ ಅಂತಾರೆ. ಇಷ್ಟೆಲ್ಲ ಕಾರ್ಯಕ್ರಮ ನಡೆದಿದೆ, ಇದು ನಿಮ್ಮ ಅನುಮತಿ ಇಲ್ಲದೆ ಹೆಂಗ್ ನಡೀತು ಅಂತ ಹೇಳಿ ಪುನಃ ಪ್ರಶ್ನೆ ಮಾಡಿದಾಗ ಕೊನೆಗೆ ಒಪ್ಕೊಂತಾರೆ ಅದು ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ಇರುವಂತ ಒಂದು ಇದೆಲ್ಲ ಸರಿ. ಮಣಿಕಂಠ ಅವರೇ, ಇದೆಲ್ಲ ಸರಿ, ಆದ್ರೆ ಇಡೀ ಆ ಯೂನಿವರ್ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಆಂಟಿ ನ್ಯಾಷನಲ್, ದೇಶದ್ರೋಹಿಗಳು ಅಂತ ಹೇಳಿ ಡಿಕ್ಲೇರ್ ಮಾಡ್ಲಿಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಅಲ್ಲಿ ನಡೀತಾ ಎಲ್ಲ ಕೂಡ ದೇಶ ವಿರೋಧಿ ಚಟುವಟಿಕೆ ಅಂತ ಹೇಳಿ ಕ್ಲೈಮ್ ಮಾಡ್ಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಯೂನಿವರ್ಸಿಟಿಯ ಒಳಗೆ ವಿಚ್ ಇಸ್ ಅ ಪ್ರೈವೇಟ್ ಪ್ರಾಪರ್ಟಿ, ಅದು ಸರ್ಕಾರಿ ಯೂನಿವರ್ಸಿಟಿನೂ ಅಲ್ಲ, ಖಾಸಗಿ ಯೂನಿವರ್ಸಿಟಿಯ ಒಳಗೆ ಹೋಗಿ ಗಲಾಟೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟವ್ರು ಯಾರು? ಹಿಂಗ ಮಾಡಿದಾಗ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬಾರ್ದ? ಪ್ರತಿಭಟನೆ ಬೇರೆ ಕಾನೂನಾತ್ಮಕವಾದ ವಿಧಾನನೇ ಇರ್ಲಿಲ್ವಾ? ಕಾನೂನಾತ್ಮಕವಾದ ವಿಧವಾಗಿ ಮೇಡಮ್, ಸ್ಪಾರ್ಕ್ ಅನ್ನುವ ಒಂದು ಸಂಘಟನೆ ಇದೇ ಬೇರೆ ಒಂದು ಯೂನಿವರ್ಸಿಟಿಯ ಮೇಲೆ ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅದರ ವಿಷಯಗಳನ್ನ ತಗೊಂಡು ನಾವು NIA ಗೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಆ ಯೂನಿವರ್ಸಿಟಿಲಿ ಸ್ಪಾರ್ಕ್ ಸಂಘಟನೆಯ ಕೆಲಸ ನಿಂತೋಗಿದೆ. ಯಾಕೆ ನಿಂತೋಯ್ತು? NIA ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಏನ್ ನಡೆದಿದೆ? ಇದನ್ನ ಕಾನೂನಾತ್ಮಕವಾಗಿ ಈ ಹಿಂದೆನೂ ಕೂಡ ನಾವು ಸ್ಪಾರ್ಕ್